ವಿದ್ಯುತ್ ವಿತರಣಾ ಕಂಪನಿಲದ ಖಾಸಗೀಕರಣ ತೀರ್ಮಾನ ರಾಜ್ಯದ ಜನಕುಲಿನ ಹಿತಾಸಕ್ತಿಗೆ ವಿರುದ್ಧವಾಯಿನ ಬೊಕ್ಕ ರಾಜ್ಯದ ಬೊಕ್ಕಸಗು ನಷ್ಟನುಂಡು ಮಲ್ಪುನ ನಡೆಯಾತನು ಅಂಚಾದ ಕೇಂದ್ರ ಸರ್ಕಾರ ವಿದ್ಯುತ್ ಕಂಪನಿಲದ ಖಾಸಗೀಕರಣ ಚಿಂತನೆಯನ್ನು ಕೈಬಿಡಲು ಪಂಡದು ಕರ್ನಾಟಕ ವಿದ್ಯುತ್ ಮಂಡಳಿ ನೌಕರರ ಸಂಘ ಬೊಕ್ಕ ಸಂಘಟನೆಲದ ಒಕ್ಕೂಟ ಒತ್ತಾಯಿಸಾದಳು ಸೋಮವಾರ ಬಿಜೈ ಮೆಸ್ಕಾಂ ಕಾರ್ಪೊರೇಟ್ ಕಚೇರಿ ಎದುರುಡು ಮೆಸ್ಕಾಂ ನೌಕರರು ಬೊಕ್ಕ ಅಧಿಕಾರಿಗಳು ಕಪ್ಪು ಪಟ್ಟಿ ಪಾರ್ದು ಸಾಂಕೇತಿಕ ಪ್ರತಿಭಟನೆ ನಡಪಾದ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರಾರಿಗೆ ಮನವಿ ಕೋರಿದರು ಕರ್ನಾಟಕ ವಿದ್ಯುತ್ ಮಂಡಳಿ ಎಂಜಿನಿಯರ್ಲೇನ ಸಂಘದ ಹಿರಿಯ ಉಪಾಧ್ಯಕ್ಷರು ಶ್ರೀ ಮಂಜಪ್ಪ ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತೇರಿದರು. ಈ ನಿಟ್ಟಿನಲ್ಲಿ ಇಂದು 5/10/2020 ಭಾರತ ದೇಶಾದ್ಯಂತ ಉತ್ತರ ಪ್ರದೇಶದ ಇಂಧನ ಇಲಾಖೆಯ ಅಧಿಕಾರಿ ನೌಕರರು ನಡೆಸುವಂತಹ ಪ್ರತಿಭಟನೆಗೆ ನಮ್ಮೆಲ್ಲರ ಬೆಂಬಲದ ಸೂಚಕವಾಗಿ ಇವತ್ತು ನಾವು ನಮ್ಮ ಪ್ರತಿಯೊಂದು ಕಚೇರಿಗಳಲ್ಲಿಯೂ ಸಾಂಕೇತಿಕ ಪ್ರತಿಭಟನೆಯನ್ನು ನಮ್ಮ ಕಪ್ಪು ಪಟ್ಟಿಯನ್ನು ನಾವು ಧರಿಸುವುದರೊಂದಿಗೆ ಹಮ್ಮಿಕೊಂಡಿದ್ದೇವೆ. ನಮ್ಮ ಎಲ್ಲ ಕಚೇರಿಗಳಲ್ಲೂ ಈಗ ತಾನೇ 10 ಗಂಟೆಗೆ ಈ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಾವು ಇಲ್ಲೆಲ್ಲ ನಮ್ಮ ಆಡಳಿತ ಕಚೇರಿಯ ಮುಂಭಾಗದಲ್ಲಿ ಸೇರಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ವಿದ್ಯುತ್ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಇರುವಂತಹ ಒಂದು ಮೂಲಭೂತ ಸೌಕರ್ಯ. ಇದು ಸರ್ವ ಜನರಿಗೆ ಜನಸಾಮಾನ್ಯರಿಗೆ ಸಿಗುವಂತಾಗಬೇಕಾದ್ರೆ ಈ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವುದು ಖಂಡಿತ ತಪ್ಪು. ಇದನ್ನು ನಾವೆಲ್ಲರೂ ಬರೀ ಇಂಧನ ಇಲಾಖೆಯ ಅಧಿಕಾರಿ ನೌಕರರಲ್ಲ, ಇಡೀ ರಾಜ್ಯದ ರೈತರು, ಶ್ರಮಿಕ ವರ್ಗದವರು, ಕಾರ್ಮಿಕರು, ಎಲ್ಲ ಇಲಾಖಾ ಅಧಿಕಾರಿ ಸಿಬ್ಬಂದಿಗಳು ವಿರೋಧಿಸ್ತಾ ಇದ್ದಾರೆ. ಇದು ಪ್ರಾರಂಭಿಕ ಹಂತದ ಒಂದು ಸಾಂಕೇತಿಕ ಪ್ರತಿಭಟನೆಯಾಗಿದೆ. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವುದನ್ನು ಸರ್ಕಾರವು ಹಿಂತೆಗೆದುಕೊಳ್ಳದೆ ಇದ್ದಲ್ಲಿ ಈ ಪ್ರತಿಭಟನೆಯು ಇನ್ನೂ ಉಗ್ರ ರೂಪವನ್ನು ತಾಳುವುದು ಖಂಡಿತ. ಕಾರ್ಮಿಕ ವರ್ಗ ಹಾಗೂ ಅಧಿಕಾರಿ ವರ್ಗ ವಿದ್ಯುತ್ ಕ್ಷೇತ್ರದಲ್ಲಿ ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡುತ್ತಾ ಇರುವಂತಹ ವರ್ಗ. ಈ ವರ್ಗದ ಶ್ರೇಯಸ್ಸನ್ನು ಕಾಪಾಡುವುದು ರಾಜ್ಯ ಸರ್ಕಾರ ಹಾಗೂ ಭಾರತ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಉಪಾಧ್ಯಕ್ಷರು ಎಚ್.ಎಸ್. ಗುರುಮೂರ್ತಿ, ಕಂಪನಿ ಲೆಕ್ಕಾಧಿಕಾರಿಗಳ ಸಂಘದ ಸಂಘಟನಾ ಕಾರ್ಯದರ್ಶಿ ಮುರಳೀಧರ್ ನಾಯಕ್, ಒಕ್ಕೂಟದ ಪ್ರಮುಖರು ಸುನಿಲ್ ಮೊಂತೆರು, ಕೃಷ್ಣರಾಜ್, ಶ್ರೀನಿವಾಸಪ್ಪ ಪ್ರತಿಭಟನೆಯಿಂದ ಮುತಾಲಿಕೆ ಹಿಡಿದರು.